ಜಿಗಿ ಜಿಗಿ ಮಳೆಯಲ್ಲಿ ಈ ಥರ ಹೀರೆಕಾಯಿ ಬಜ್ಜಿ ಮಾಡಿಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಬ್ಲಾಗ್. ನಾನಿವತ್ತು ಹೀರೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಹೀರೆಕಾಯಿನ ಸಣ್ಣದಾಗಿ ಸ್ಲೈಸ್ ಹೊಡ್ಕೊಂಡಿದ್ದೀನಿ ನೋಡಿ. ಇಷ್ಟು ದಪ್ಪ ಇದ್ದರೆ ಸಾಕು. ನೆಕ್ಸ್ಟ್ 1 ಕಪ್ಪು ಕಡಲೆ ಹಿಟ್ಟು, ಸ್ವಲ್ಪ ಜೀರಿಗೆ, ಖಾರದ ಪುಡಿ, ಉಪ್ಪು, ಸೋಡಾ ಪುಡಿ, ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕು. ಫಸ್ಟಿಗೆ ಒಂದು ಬೌಲ್ ತೊಗೊಳ್ಳೋಣ, ಮಿಕ್ಸಿಂಗ್ ಬೌಲು. ಈಗ ಇದಕ್ಕೆ 1 ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಕ್ರಿಸ್ಪಿಗೋಸ್ಕರ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ಇದಕ್ಕೆ 1 ಚಿಟಿಕೆ ಸೋಡದ ಪುಡಿ, ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕ್ಕೊಂಡು ಫಸ್ಟು ಇದಕ್ಕೆ ಹಸಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಬಂದರೆ ಹಿಟ್ಟು ನೀಟಾಗಿ ಕಲಿಸ್ತೀವಿ ಮತ್ತು ಬೋಂಡನು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸತಿ ನೀರಾಗಿ ಕಲಿಸಿದ್ರೆ ಚೆನ್ನಾಗಾಗಲ್ಲ. ಈ ಥರ ನೀಟಾಗಿ ಒಂದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಬನ್ನಿ. ಆಗ ನಿಮಗೂ ನೀರಿನದು ಎಷ್ಟು ಬೇಕು ಅಂತಲೂ ಗೊತ್ತಾಗುತ್ತೆ ಮತ್ತು ಹಿಟ್ಟಿನ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿನೂ ಕಲಿಸ್ಬೇಡಿ, ತುಂಬ ತೆಳುವಾಗೂ ಕಲಿಸ್ಬೇಡಿ. ಒಂದು ಮೀಡಿಯಮ್ ಸೈಜಲ್ಲಿ ಕಲಿಸ್ಕೊಳ್ಳಿ. ಈ ಮಳೆಯಲ್ಲಿ ಈ ಥರ ಸಂಜೆ ಹೊತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸ್ತಾ ಇರುತ್ತೆ. ಆಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ಮಕ್ಕಳು ತರಕಾರಿಗಳನ್ನ ಅಷ್ಟು ಇಷ್ಟಪಡಲ್ಲ. ನಾವು ಈ ಥರ ಅವ್ರಿಗೆ ಸ್ನ್ಯಾಕ್ಸ್ ರೂಪದಲ್ಲಿ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ನೋಡಿ. ಹಿಟ್ಟು ಗೊತ್ತಾಗ್ತಾಯಿದೆ ನಿಮಗೆ ಯಾವುದಾದ ಬಂದಿದೆ ಅಂತ ನೋಡಿ. ಈ ಥರ ಬರಬೇಕು ಹಿಟ್ಟು. ಈಗ ಒಂದು ಸೈಡು ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ. ಈಗ ಇದ್ರೊಳಗಡೆ ಹೀರೆಕಾಯಿಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಹಿಟ್ಟೊಳಗಡೆ ಅದ್ದಿ ಹೀರೆಕಾಯಿನ ಎಣ್ಣೆಗೆ ಬಿಡೋಣ. ಎಲ್ಲನೂ ಒಂದೊಂದಾಗಿ ಅದ್ದಿ ಎಣ್ಣೆಯಲ್ಲಿ ಬಿಡಿ. ಈ ಎಲ್ಲ ಹೀರೆಕಾಯಿನ ಅದರೊಳಗಡೆ ಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಎಣ್ಣೆ ಒಂದು ಸ್ವಲ್ಪ ಕಾದಿರೋ ಎಣ್ಣೆಗೆ ಬಿಟ್ಟರೆ ಚೆನ್ನಾಗಿ ಬೇಗ ಬೇಯ್ತವೆ. ಒಂದು ಸ್ವಲ್ಪ ಕಾದಿಲ್ದಿರೋ ಎಣ್ಣೆ ಬಿಟ್ಟರೆ ಬೇಗ ಅಂದರೆ ಬಾಣಲಿಗೆ ಅಂಟ್ಕೊಬಿಡ್ತವೆ. ಅದಕ್ಕೆ ಒಂದು ಎಣ್ಣೆ ಕಾಯ್ತಾ ಇರಬೇಕು. ಹಿಟ್ಟು ಕಲಿಸ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ. ಹಿಂಗೆ ಒಂದು ಸೈಡ್ ಮಗ್ಚಾಕೊಳ್ಳೋಣ. ಎಲ್ಲ ನೀಟಾಗಿ ಮಗ್ಚಾಕೋತಾ ಇದ್ದೀನಿ. ಆಗಿದೆ. ಈಗ ತಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಪ್ಲೇಟಿಗೆ ತೆಗೆದುಕೊಳ್ಳೋಣ. ಹಾಗೆಯೇ ಉಳಿದ ಎಲ್ಲ ಹೀರೆಕಾಯಿಗಳನ್ನ ಈ ಥರ ಹಚ್ಚಿ ಬಿಡ್ಕೊಳ್ಳೋಣ ನೋಡಿ. ನಾನೀಗ ಸಾಸ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನೊಂದು ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ.